ನಮಸ್ಕಾರ, ಟೆಕ್ ಟೇಲ್ಸ್ಗೆ ಸ್ವಾಗತ. ಹಾಗೆ ಇರುತ್ತೆ ಇವತ್ತಿನ ಪ್ರಧಾನ ಸಮಾಚಾರ. ಬೆಂಗಳೂರಿನಲ್ಲಿ ದಿ ಹಿಂದೂ ಹಡಲ್ 2026 ರಂಗೇರಿದೆ. ಇತ್ತ ಐಟಿ ರೂರ್ಕಿ ತನ್ನ ಪರೀಕ್ಷೆಯ ಡೇಟಾ ಸೋರಿಕೆ ಬಗ್ಗೆ ಸ್ಪಷ್ಟನೆ ನೀಡಿದೆ. ಜಾಗತಿಕ ಮಟ್ಟದಲ್ಲಿ ಫ್ರಾನ್ಸ್ನ ಘಟನೆ ಮತ್ತು ಯುದ್ಧದ ಪರಿಣಾಮಗಳು ಆತಂಕ ಮೂಡಿಸಿವೆ. ಬನ್ನಿ ವಿವರವಾದ ಸುದ್ದಿಗಳತ್ತ ಹೋಗೋಣ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ದಿ ಹಿಂದೂ ಹಡಲ್ 2026 ಸಮಾವೇಶಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಚಾಲನೆ ನೀಡಿದ್ದಾರೆ. ಈ ಸಮಾವೇಶದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಮತ್ತು ಚೀನಾದ ರಾಯಭಾರಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದಾರೆ. ಮುಖ್ಯವಾಗಿ ಎಐ ಚಾಟ್ಬಾಟ್ಗಳು ಮಾನಸಿಕ ಆರೋಗ್ಯ ಸೇವೆಗೆ ಹೇಗೆ ಸೇತುವೆಯಾಗಬಲ್ಲವು ಎಂಬುದರ ಕುರಿತು ಡಾ. ಅಮಿತ್ ಮಲಿಕ್ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಇತ್ತ ಜೈರಾಮ್ ರಮೇಶ್ ಅವರು ನಿಕೋಬಾರ್ನಲ್ಲಿ ಜೀವವೈವಿಧ್ಯದ ನಷ್ಟಕ್ಕೆ ಸರಿದೂಗಿಸುವ ಅರಣ್ಯೀಕರಣದ ವಾದವನ್ನು ಬೋಗಸ್ ಎಂದು ಟೀಕಿಸಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಸಿಜೆಐ ಸೂರ್ಯಕಾಂತ್ ಅವರು ಎಐ ಇನ್ನೂ ಕೇವಲ ಕಲ್ಪನೆಯಲ್ಲ, ಅದು ಆಡಳಿತ ಮತ್ತು ನ್ಯಾಯಾಂಗದ ಅವಿಭಾಜ್ಯ ಅಂಗವಾಗಿದೆ ಎಂದು ಹೇಳಿದ್ದಾರೆ. ಇತ್ತ ಐಟಿ ರೂರ್ಕಿ ಜಿ ಅಡ್ವಾನ್ಸ್ಡ್ ಡೇಟಾ ಸೋರಿಕೆ ಬಗ್ಗೆ ಹರಿದಾಡುತ್ತಿರುವ ಸುದ್ದಿಗಳು ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಯಾವುದೇ ಸೂಕ್ಷ್ಮ ಮಾಹಿತಿ ಸೋರಿಕೆಯಾಗಿಲ್ಲ ಮತ್ತು ಪರೀಕ್ಷೆಯ ಫಲಿತಾಂಶದ ಮೇಲೆ ಯಾವುದೇ ಪರಿಣಾಮವಿಲ್ಲ ಎಂದು ಸಂಸ್ಥೆ ತಿಳಿಸಿದೆ. ಅತ್ತ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಪರಿಸರ ದಿನದ ಅಂಗವಾಗಿ 2.5 ಕೋಟಿ ಬೀಜದ ಉಂಡೆಗಳನ್ನು ತಯಾರಿಸುವ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಸುದ್ದಿಗಳತ್ತ ನೋಡುವುದಾದರೆ, ಫ್ರಾನ್ಸ್ನಲ್ಲಿ 11 ವರ್ಷದ ಬಾಲಕಿಯ ಹತ್ಯೆ ಪ್ರಕರಣ ಆತಂಕ ಸೃಷ್ಟಿಸಿದೆ. ಆರೋಪಿಯ ಕ್ರಿಮಿನಲ್ ಹಿನ್ನೆಲೆ ಬಹಿರಂಗವಾದ ನಂತರ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತೊಂದೆಡೆ ಯುಎಸ್-ಇರಾನ್ ಯುದ್ಧದಿಂದಾಗಿ ಆಹಾರದ ಬೆಲೆ ಏರಿಕೆಯಾಗುತ್ತಿದ್ದು, ಲಕ್ಷಾಂತರ ಜನರು ಆಹಾರದ ಅಭಾವ ಎದುರಿಸುತ್ತಿದ್ದಾರೆ ಎಂದು ವಿಶ್ವಸಂಸ್ಥೆ ಎಚ್ಚರಿಕೆ ನೀಡಿದೆ. ಕ್ರೀಡಾ ಲೋಕದಲ್ಲಿ ವಿಶ್ವಕಪ್ ಉದ್ಘಾಟನಾ ಸಮಾರಂಭದಲ್ಲಿ ಶಕೀರಾ ಮತ್ತು ಬರ್ನಾ ಬಾಯ್ ಪ್ರದರ್ಶನ ನೀಡಲಿದ್ದಾರೆ.